ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಇನ್ಸ್ಟಂಟಾಗಿ ಮತ್ತು ದಿಢೀರನೆ ಆಗುವ ರೀತಿ ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡ್ತಿದ್ದೇನೆ. ಇದು ತುಂಬಾ ಹಳೆಯ ಕಾಲದ ಬ್ರೇಕ್ಫಾಸ್ಟ್ ರೆಸಿಪಿ. ತಾಲಿಪಟ್ ಅಂತ ಇದರ ರೆಸಿಪಿ. ತಾಲಿಪಟ್, ತಾಲಿಪೀಟ್ ಏನು ಬೇಕಿದ್ರೂ ಕರಿಬೋದು, ಅಥವಾ ರೊಟ್ಟಿ ಈ ರೀತಿ ನಾವು ಕರಿಬೋದು. ಈ ತಾಲಿಪಟ್ ಅಂತೂ ತುಂಬಾ ಒಳ್ಳೆಯದು, ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ನಾವು ವೆಯ್ಟ್ ಲಾಸ್ ಮಾಡೋರಿಗೆ ಮತ್ತು ಡಯಾಬಿಟೀಸ್ ಇರೋರಿಗೆಲ್ಲ ತುಂಬಾ ಹೆಲ್ತಿಗೆ ಒಳ್ಳೆಯದು ಈ ರೆಸಿಪಿ. ಇನ್ಸ್ಟಂಟಾಗಿ ಮಾಡ್ಕೊಳ್ಳುವಂಥ ರೆಸಿಪಿ ಇದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಯಾಕೆಂದರೆ ಮಕ್ಕಳು ಯಾರೆಲ್ಲ ತರಕಾರಿ ತಿನ್ನೋದಿಲ್ಲ ನೋಡಿ, ಅಂಥವ್ರಿಗೆಲ್ಲ ಈ ರೆಸಿಪಿ ತುಂಬಾ ಇಷ್ಟವಾಗುತ್ತೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಸ್ವಲ್ಪ ತರಕಾರಿಯನ್ನೆಲ್ಲ ನಾನಿಲ್ಲಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೇನೆ. ನಾನಿಲ್ಲಿ ಒಂದು ಅರ್ಧ ಸೌತೆಕಾಯಿಯನ್ನು ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಇಲ್ಲಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೇನೆ. ಹಾಗೆಯೇ ಒಂದು ಅರ್ಧ ಮೂಲಂಗಿಯನ್ನು ಕೂಡ ನಾನಿಲ್ಲಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೇನೆ, ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನು ತಗೊಂಡಿದ್ದೇನೆ, ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ತಗೊಂಡಿದ್ದೇನೆ, ಒಂದು 4 ಹಸಿಮೆಣಸಿನಕಾಯಿನ ಸಣ್ಣಗೆ ಕಟ್ ಮಾಡಿ ತಗೊಂಡಿದ್ದೇನೆ, ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ತಗೊಂಡಿದ್ದೇನೆ, ಒಂದು ಚಿಕ್ಕ ಕ್ಯಾರೆಟನ್ನು ತುರಿದ್ಬಿಟ್ಟು ಇಟ್ಕೊಂಡಿದ್ದೆ. ಇಲ್ಲಿ ನಾವು ಮೊದಲಿಗೆ ಒಂದು ದೊಡ್ಡ ಕಪ್ಪಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ಹಾಕೊಳ್ತಿದ್ದೇನೆ. ನಂತರ ಇದಕ್ಕೆ 1 ಕಪ್ಪಷ್ಟು ನಾನಿಲ್ಲಿ ಜೋಳದ ಹಿಟ್ಟನ್ನು ಹಾಕೊಳ್ತೇನೆ. 2 ಕಪ್ ಹಾಕೊಳ್ತೇನೆ. ಮೊದಲಿಗೆ 1 ಕಪ್ಪಷ್ಟು ಸೇರಿಸಿದ್ದೇನೆ. ನಂತರ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕೊಳ್ತಿದ್ದೇನೆ. ಇನ್ನೊಂದು ಕಪ್ಪಷ್ಟು ನಾನು ಇವಾಗ ಜೋಳದ ಹಿಟ್ಟನ್ನು ಹಾಕೊಳ್ತಿದ್ದೇನೆ. ನಿಮ್ಮ ಹತ್ರ ಕಡಲೆ ಹಿಟ್ಟಿದ್ರೆ ಒಂದು ಅರ್ಧ ಕಪ್ಪಷ್ಟು ಸೇರಿಸಿ. ನನ್ನ ಹತ್ರ ಇರಲಿಲ್ಲ, ಖಾಲಿಯಾಗಿತ್ತು, ಅದಕ್ಕೋಸ್ಕರ ನಾನು ಇಲ್ಲಿ ಸೇರಿಸಿಲ್ಲ. ನಿಮ್ಮ ಹತ್ರ ಇದ್ದರೆ ನೀವು ಒಂದು ಅರ್ಧ ಕಪ್ಪಷ್ಟು ನೀವು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳಿ. ನಂತರ ಇವಾಗ ನಾವು ಕಟ್ ಮಾಡಿ ಎಲ್ಲ ಇಟ್ಕೊಂಡಿದ್ವಲ್ಲ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು, ನಿಮ್ಮ ಹತ್ರ ಮೆಂತ್ಯ ಸೊಪ್ಪೆಲ್ಲ ಇದ್ದರೆ ಸೊಪ್ಪುಗಳನ್ನೆಲ್ಲ ಸೇರಿಸ್ಕೊಳ್ಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಕ್ಕಳಿಗೆಲ್ಲ ತರಕಾರಿ ಅಂದರೆ ಇಷ್ಟನೇ ಇರೋದಿಲ್ಲ. ನಾವು ಯಾವ ರೀತಿ ಮಾಡಿಕೊಟ್ರೂ ಅವರು ತಿನ್ನೋದೇ ಇಲ್ಲ. ನೀವು ಒಂದ್ಸರಿ ಈ ರೀತಿ ಇದ್ದ ತರಕಾರಿನೆಲ್ಲ ತುರಿದ್ಬಿಟ್ಟು ಚಪಾತಿ ಅಥವಾ ಈ ರೀತಿ ರೊಟ್ಟಿ, ದೋಸೆನೆಲ್ಲ ಮಾಡಿಕೊಡಿ. ಅವರಿಗೆ ನೋಡಲಿಕ್ಕೆ ಕೂಡ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನು ಮಕ್ಕಳ ಲಂಚ್ ಬಾಕ್ಸಿಗೆಲ್ಲ ಕೊಟ್ಟು ಕಳಿಸ್ಬೋದು. ಹೆಲ್ತಿಗಂತೂ ತುಂಬಾ ಒಳ್ಳೆಯದು, ಆರೋಗ್ಯಕರವಾಗಿರುತ್ತೆ. ನೋಡಿ, ಇವಾಗ ನಾನು ಈ ತರಕಾರಿನೆಲ್ಲ ಸೇರಿಸಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಉಪ್ಪನ್ನು ಸೇರಿಸ್ತಿದ್ದೇನೆ. ನಂತರ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಪೌಡರನ್ನು ಸೇರಿಸ್ತಿದ್ದೇನೆ. ಒಂದು 2 ಟೀ ಸ್ಪೂನಷ್ಟು ಇದಕ್ಕೆ ನಾನು ಜೀರಿಗೆಯನ್ನು ಸೇರಿಸ್ತೇನೆ. ರುಚಿ ತುಂಬಾ ಚೆನ್ನಾಗಿರುತ್ತೆ ಜೀರಿಗೆ ಹಾಕೋದ್ರಿಂದ. ನಂತರ ಇಲ್ಲಿ ನಾನು 1 ಕಪ್ಪಷ್ಟು ನೀರನ್ನು ತಗೊಂಡಿದ್ದೇನೆ. ಇವಾಗ ಇದನ್ನು ಡ್ರೈ ಆಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ತರಕಾರಿ ಒಟ್ಟಿಗೆ ಈ ಹಿಟ್ಟನ್ನೆಲ್ಲ ಚೆನ್ನಾಗಿ ಒಮ್ಮೆ ಮಿಕ್ಸ್ ಆಗಬೇಕು, ಉಪ್ಪು ಎಲ್ಲ ಕಡೆ ಹೊಂದುವ ಹಾಗೆ ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ನಾವಿಲ್ಲಿ ನೀರನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು, ಕಲಿಸ್ಕೊಳ್ಬೇಕು. ನೋಡಿ, ಒಮ್ಮೆ ನಾನು ಇವಾಗ ಡ್ರೈ ಆಗಿನೇ ಒಮ್ಮೆ ಚೆನ್ನಾಗಿ ಇದನ್ನು ತರಕಾರಿ ಒಟ್ಟಿಗೆ ಎಲ್ಲ ಉಪ್ಪು ಎಲ್ಲ ಹಿಟ್ಟಿಗೆ ಹಿಡಿಯುವ ಹಾಗೆ ಒಮ್ಮೆ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ನಂತರ ಇದಕ್ಕೆ ನೀರನ್ನು ಹಾಕ್ಕೊಂಡ್ಬಿಟ್ಟು ಹಿಟ್ಟನ್ನು ಕಲಿಸ್ಕೊಳ್ತಿದ್ದೇನೆ. ನೀರು ನೀವು ಒಂದೇ ಸಾರಿ ಎಲ್ಲವನ್ನು ಕೂಡ ಹಾಕ್ಕೊಳ್ಬೇಡಿ, ಸ್ವಲ್ಪ ಸ್ವಲ್ಪನೇ ನೋಡ್ತಾ ನೀರನ್ನು ಹಾಕ್ಕೊಂಡ್ರೆ ಆಯಿತು. ಇವಾಗ ನೋಡಿ, ನಾನು 1 ಕಪ್ಪಷ್ಟು ಮೊದಲಿಗೆ ನಾನಿಲ್ಲಿ ನೀರನ್ನು ಹಾಕ್ಕೊಂಡ್ಬಿಟ್ಟು ಕಲಿಸಿದ್ದೇನೆ. ಇನ್ನೂ ಕೂಡ ನೀರು ಬೇಕನ್ನಿಸ್ತು, ಅದಕ್ಕೋಸ್ಕರ ಇನ್ನೊಂದು ಕಪ್ಪಷ್ಟು ನಾನು ಇಲ್ಲಿ ನೀರನ್ನು ತೊಗೊಂಡ್ಬಿಟ್ಟು ಸ್ವಲ್ಪನೇ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದು ಹಿಟ್ಟು ಸಾಫ್ಟಾಗಿರಬೇಕು. ಸಾಫ್ಟಾಗಿ ನಾನಿಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ತೇನೆ. ತುಂಬ ಗಟ್ಟಿ ಬೇಡ, ಚಪಾತಿ ಹಿಟ್ಟಿನ ಹದಕ್ಕೆ ಬೇಡ. ಇಲ್ಲಿ ನಮಗೆ ಸಾಫ್ಟಾಗಿದ್ದರೆ ಆವಾಗ ತಟ್ಟಲಿಕ್ಕೆ ತುಂಬಾ ಈಸಿಯಾಗಿರುತ್ತೆ. ಆ ರೀತಿಯಾಗಿ ನಾನಿಲ್ಲಿ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಳ್ತಿದ್ದೆ. ನೋಡಿ, ನಾವು ಒಂದೇ ಸಾರಿ ನೀರನ್ನೆಲ್ಲ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ತುಂಬ ತೆಳುವಾದರೆ ಕಷ್ಟ ಆಗುತ್ತೆ. ಮತ್ತು ಹಿಟ್ಟು ಹಾಕೋದು ಮತ್ತು ನೀರು ಹಾಕೋದು ಹದ ಅಷ್ಟು ಕರೆಕ್ಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪನೇ ನೋಡಿಬಿಟ್ಟು ಹಿಟ್ಟನ್ನು ಕಲಿಸ್ಕೊಂಡ್ರೆ ಆವಾಗ ಹದ ಕೂಡ ಕರೆಕ್ಟಾಗಿರುತ್ತೆ. ಉಪ್ಪು ಎಲ್ಲ ಹಾಕಿರೋದ್ರಿಂದ ಕರೆಕ್ಟಾಗಿರುತ್ತೆ. ನಾನಿಲ್ಲಿ ಹಸಿಮೆಣಸಿನಕಾಯಿನ ಸೇರಿಸಿದ್ದೇನೆ. ನೀವು ಮಕ್ಕಳಿಗೆಲ್ಲ ಲಂಚ್ ಬಾಕ್ಸಿಗೆ ಮಕ್ಕಳಿಗೆಲ್ಲ ಕೊಡೋದಾದರೆ ಹಸಿಮೆಣಸಿನಕಾಯಿನ ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿ. ಕಾರಣ ನೀವು ಇದನ್ನು ಮಕ್ಕಳಿಗೆ ಕೊಡೋದಾದರೆ ಹಸಿಮೆಣಸಿನಕಾಯಿನ ಸ್ಕಿಪ್ ಮಾಡಿಬಿಟ್ಟು ಚಿಲ್ಲಿ ಫ್ಲೇಕ್ಸನ್ನು ಕೂಡ ಹಾಕ್ಕೊಳ್ಬೋದು. ಅದು ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಲೈಟಾಗಿ ಖಾರ ಬಂದು ನೋಡಲಿಕ್ಕೆ ಕೂಡ ಕಲರ್ಫುಲ್ಲಾಗಿ ಕಾಣುತ್ತೆ. ನೋಡಿ, ಇವಾಗ ನಾನು ಹಿಟ್ಟನ್ನು ಈ ರೀತಿಯಾಗಿ ಸಾಫ್ಟಾಗಿ ನಾದ್ಕೊಳ್ತಿದ್ದೆ. ನೋಡಿ, ಇಷ್ಟು ಸಾಫ್ಟಾಗಿದ್ದರೆ ಆಯಿತು. ಆವಾಗ ನಮಗೆ ತಟ್ಟಲಿಕ್ಕೆ ತುಂಬಾ ಈಸಿ ಆಗುತ್ತೆ. ತುಂಬ ಕಷ್ಟಪಡಬೇಕಂತ ಆಗೋದಿಲ್ಲ. ನಿಧಾನಕ್ಕೆ ಬೇಗನೆ ತಟ್ಟಿಬಿಟ್ಟು ಹಾಕ್ಕೊಳ್ಳಿಕ್ಕಾಗುತ್ತೆ. ನೋಡಿ, ಈ ರೀತಿಯಾಗಿ ಸಾಫ್ಟಾಗಿ ನಾನು ಇಲ್ಲಿ ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೊಂಡಿದ್ದೇನೆ. ನನ್ನ ಹತ್ರ ಇಲ್ಲಿ ಬಾಳೆ ಎಲೆ ನನಗೆ ಸಿಗಲಿಲ್ಲ. ನನ್ನ ಹತ್ರ ಈ ರೀತಿ ಬಟರ್ ಪೇಪರ್ ಇತ್ತು.
ನಾನು ಈ ರೀತಿ ಬಟರ್ ಪೇಪರ್ ಮೇಲೆ ತಡ್ತಿದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ತಿದ್ದೇನೆ. ನಿಮ್ಮ ಹತ್ರ ಬಟರ್ ಪೇಪರ್ ಇರಲಿಲ್ಲ ಆದರೆ ನೀವು ಬಾಳೆ ಎಲೆ ಮೇಲೆ ತಟ್ಕೊಳ್ಬೋದು, ರುಚಿ ತುಂಬಾ ಚೆನ್ನಾಗಿರುತ್ತೆ. ಅಥವಾ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಮೇಲೆ ತಟ್ಕೊಳ್ಳಿ, ಇಲ್ಲದಿದ್ದರೆ ಆಯಿಲ್ ಇದು ಕವರ್ ಬರುತ್ತಲ್ಲ ಅದರ ಮೇಲೆ ಕೂಡ ನೀವು ತಟ್ಕೊಂಡು ಹಾಕ್ಕೊಳ್ಬೋದು. ಇವಾಗ ನೋಡಿ ನಾನು ಈ ರೀತಿ ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಸ್ವಲ್ಪ ದೊಡ್ಡ ಉಂಡೆನೇ ತಗೊಳ್ಳಿ, ಹಿಟ್ಟನ್ನು ತೊಗೊಂಡ್ಬಿಟ್ಟು ನಿಧಾನಕ್ಕೆ ಈ ರೀತಿಯಾಗಿ ನಾವು ಕೈಯಿಂದ ತಟ್ಕೊಂಡ್ರೆ ಆಯಿತು. ಹಿಟ್ಟು ತುಂಬಾ ಸಾಫ್ಟಾಗಿರುತ್ತಲ್ವ, ನೀವು ಒಂದು 2 ಸರ್ತಿ ಕೈಯಿಂದ ತಟ್ಟಿದರೆ ಆಯಿತು, ತನ್ನಷ್ಟಕ್ಕೆ ಅದು ಅಗಲ ಆಗ್ತಾ ಹೋಗುತ್ತೆ. ನೋಡಿ ನಾನು ನಿಧಾನಕ್ಕೆ ಒಂದು ಸ್ವಲ್ಪ ಮೇಲ್ಗಡೆ ಎಣ್ಣೆನ ಹಚ್ಕೊಂಡ್ಬಿಟ್ಟು ಕೈಗೆ ನಿಧಾನಕ್ಕೆ ತಟ್ಕೊಳ್ತಿದ್ದೇನೆ. ನೀವು ವೆಯ್ಟ್ ಲಾಸ್ ಏನಾದರೂ ಮಾಡ್ತಿದ್ರೆ ಎಣ್ಣೆನ ಸ್ಕಿಪ್ ಮಾಡಿಬಿಟ್ಟು ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡ್ಬಿಟ್ಟು ತಟ್ಕೊಂಡ್ರೆ ಆಯಿತು, ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ತಟ್ಟಲಿಕ್ಕೆ. ನೋಡಿ ಈ ರೀತಿಯಾಗಿ ನಾನು ರೌಂಡಾಗಿ ತಟ್ಕೊಂಡಿದ್ದೆ, ನೋಡಿ ಎಲ್ಲಿ ಕೂಡ ಹರಿದಿಲ್ಲ. ಇವಾಗ ನೋಡಿ ಸ್ವಲ್ಪ ಎಡ್ಜಸ್ಸನ್ನೆಲ್ಲ ಕರೆಕ್ಟಾಗಿ ಈ ರೀತಿ ಸೆಟ್ ಮಾಡಿಕೊಂಡು ರೌಂಡಾಗಿ ಮಾಡಿಕೊಂಡ್ರೆ ಆಯಿತು, ತುಂಬಾ ಚೆನ್ನಾಗಿ ಬರುತ್ತೆ ಇದು. ಎಲ್ಲಿ ಕೂಡ ಕಿತ್ತೋಗೋದಾಗಲಿ ಹರಿಯೋದಾಗಲಿ ತಟ್ಟಲಿಕ್ಕೆ ಬರದೇ ಇರೋದಾಗಲಿ ಆ ರೀತಿ ಏನು ಕೂಡ ಆಗೋದಿಲ್ಲ. ನಿಧಾನಕ್ಕೆ ಹೊಸದಾಗಿ ಅಡುಗೆ ಮಾಡೋರು ಕೂಡ ಈಸಿಯಾಗಿ ಪರ್ಫೆಕ್ಟಾಗಿ ಮಾಡ್ಕೊಳ್ಳುವಂಥ ರೆಸಿಪಿ ಇದು. ನೋಡಿ ಇವಾಗ ತಟ್ಕೊಂಡಿದ್ದೇನೆ. ಇವಾಗ ನಾನಿಲ್ಲಿ ಒಂದು ತವಾನ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ, ಅದರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಿದ್ದೇನೆ. ಇನ್ನು ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟೆ ತವಾನ ಬಿಸಿ ಮಾಡ್ಕೊಳ್ಳಿ. ಇವಾಗ ಇದರ ಮೇಲ್ಗಡೆ ನಿಧಾನಕ್ಕೆ ಹಾಕೊಳ್ತಿದ್ದೆ, ನೋಡಿ ಕೈನ ನೋಡ್ಬಿಟ್ಟು ನಿಧಾನಕ್ಕೆ ಹಾಕೊಂಡ್ರೆ ಆಯ್ತು. ನೋಡಿ ಈ ರೀತಿಯಾಗಿ ನಾನು ಇಲ್ಲಿ ಹಾಕೊಂಡಿದ್ದೆ. ನೋಡಿ ಇವಾಗ ಇದನ್ನ ಹಾಕಿದ ನಂತರ ನಿಧಾನಕ್ಕೆ ಈ ರೀತಿ ಮೇಲ್ಗಡೆ ಸ್ವಲ್ಪ ಹೊತ್ಕೊಳ್ಬೇಕು, ಆವಾಗ ಇದು ಅಂಟ್ಕೊಳ್ಳುತ್ತೆ, ಆವಾಗ ಈಸಿಯಾಗಿ ಈ ಬಟರ್ ಪೇಪರನ್ನು ತೆಗಿಲಿಕ್ಕೆ ಬರುತ್ತೆ. ನಾವು ಹಾಕಿದ ಕೂಡಲೇ ಈ ಬಟರ್ ಪೇಪರ್ನ ತೆಗಿಬಾರ್ದು, ಸ್ವಲ್ಪ ಹೊತ್ತು ಬಿಡಬೇಕು, ಒಂದು 5 ಸೆಕೆಂಡಷ್ಟು ಬಿಡಬೇಕು. ಆವಾಗ ಇದು ಸ್ವಲ್ಪ ಬೇಯ್ತಾ ಬರುವಾಗ ಮೇಲ್ಗಡೆ ನಿಧಾನಕ್ಕೆ ಈ ಬಟರ್ ಪೇಪರ್ನ ತೆಗೆದ್ರಾಯ್ತು, ಬಿಡ್ತದೆ, ಆವಾಗ ಈಸಿಯಾಗಿ ಬಟರ್ ಪೇಪರ್ ಬಿಟ್ಟು ಬರುತ್ತೆ. ನೋಡಿ ಇವಾಗ ನಿಧಾನಕ್ಕೆ ನಾನು ಈ ಬಟರ್ ಪೇಪರ್ನ ತೆಗೆದುಬಿಟ್ಟು ಇದನ್ನು ಬೇಯಿಸ್ಕೊಳ್ತೇನೆ. ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಿದ್ದೇನೆ ಮೇಲ್ಗಡೆ. ವೆಯ್ಟ್ ಲಾಸ್ ಅದೇ ಮೊದಲೇ ಹೇಳಿರೋ ಹಾಗೆ ವೆಯ್ಟ್ ಲಾಸ್ ಮಾಡೋರಾದರೆ ಎಣ್ಣೆನ ಸ್ಕಿಪ್ ಮಾಡ್ಕೊಂಡ್ಬಿಟ್ಟು ಹಾಗೇ ಬೇಯಿಸ್ಕೊಂಡ್ರೆ ಆಗುತ್ತೆ. ನಾನಿಲ್ಲಿ ಕಬ್ಬಿಣದ ತವಾನ ಬಳಸಿದ್ದೇನೆ, ಕಾವಲಿಯನ್ನು, ಅದಕ್ಕೋಸ್ಕರ 1 ಸ್ಪೂನಷ್ಟು ನಾನಿಲ್ಲಿ ಮೇಲ್ಗಡೆ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಇದನ್ನು ತಿರುಗಿಸಿ ಹಾಕ್ಕೊಳ್ತೇನೆ. ನೀವು ನಾನ್ ಸ್ಟಿಕ್ ತವಾನ ಬಳಸಿಬಿಟ್ಟು ವಿದೌಟ್ ಆಯಿಲಿಂದ ಕೂಡ ನೀವು ಮಾಡ್ಕೊಳ್ಬೋದು, ಎಣ್ಣೆನ ಸ್ಕಿಪ್ ಮಾಡಿಬಿಟ್ಟು ನಾನ್ ಸ್ಟಿಕ್ ತವದಲ್ಲಿ ಮಾಡ್ಕೊಳ್ಬೋದು. ಈ ರೀತಿ ಕಬ್ಬಿನದು ಕಾವಲಿಯಲ್ಲಿ ಮಾಡ್ಕೊಳ್ಬೇಕಾದ್ರೆ ಎಣ್ಣೆನ ಹಾಕ್ಕೊಳ್ಬೇಕಾಗುತ್ತೆ 1 ಸ್ಪೂನಷ್ಟು, ಇಲ್ಲದಿದ್ದರೆ ಈ ತವಾಗೆ ಅಂಟ್ಕೊಳ್ಳುತ್ತೆ, ಅದಕ್ಕೋಸ್ಕರ. ನೋಡಿ ಇವಾಗ ತಿರುಗಿಸಿ ಹಾಕಿದ್ದೇನೆ. ತಿರುಗಿಸಿ ಹಾಕಿದ ನಂತರ ಕೂಡ ಒಂದು ಸೈಡ್ ಚೆನ್ನಾಗಿ ಬೆಂದ ನಂತರ ನಾವು 1-2 ಸತಿ ತಿರುಗಿಸಿ ಹಾಕ್ತಾ ಸೈಡನ್ನೆಲ್ಲ ಬೇಯಿಸ್ಕೊಳ್ಬೇಕು, ಆವಾಗ ಚೆನ್ನಾಗಿ ಬೇಯುತ್ತೆ. ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳಿ, ತುಂಬ ಹೈ ಫ್ಲೇಮ್ ಮಾಡೋದು ಬೇಡ. 1-2 ಸತಿ ಇದನ್ನು ತಿರುಗಿಸಿ ಹಾಕ್ತಾ ನಾವು ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ನಾನು ಕೂಡ 1-2 ಸತಿ ಇದನ್ನು ತಿರುಗಿಸಿ ಹಾಕ್ತಾ ಇದನ್ನು ಬೇಯಿಸ್ಕೊಂಡಿದ್ದೇನೆ. ಇವಾಗ ಇದು ರೆಡಿಯಾಗಿದೆ. ಇವಾಗ ನಾನು ಇಲ್ಲಿ ಪ್ಲೇಟಿಗೆ ತೆಗೆದಿದ್ದೇನೆ. ನೋಡಿ ವಾವ್, ಎಷ್ಟೊಂದು ಚೆನ್ನಾಗಿ ಕಾಣ್ತಿದೆ ಕಲರ್ಫುಲ್ಲಾಗಿ. ಇವಾಗ ಇದೇ ರೀತಿ ನಾನು ನಿಮಗೆ ಇನ್ನೊಂದು ಕೂಡ ಮಾಡಿ ತೋರಿಸ್ತೇನೆ. ಅದೇ ಬಟರ್ ಪೇಪರಿಗೆ ನಾನು ಇಲ್ಲಿ ಸ್ವಲ್ಪ ಎಣ್ಣೆನ ಸವರ್ತಿದ್ದೇನೆ. ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕು, ಇಲ್ಲದಿದ್ದರೆ ನೀರನ್ನು ಕೂಡ ಹಚ್ಚಿದ್ರೂ ಕೂಡ ಆಗುತ್ತೆ. ನಾನು ಇಲ್ಲಿ ಎಣ್ಣೆನ ಹಾಕೊಂಡ ನಂತರ ಸ್ವಲ್ಪ ಒಂದು ದೊಡ್ಡ ಉಂಡೆನ ತೊಗೊಂಡಿದ್ದೇನೆ, ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡ್ಬಿಟ್ಟು ಈ ರೀತಿಯಾಗಿ ತಟ್ಕೊಳ್ತಿದ್ದೆ. ನೋಡಿ ತಟ್ಟಲಿಕ್ಕೆ ತುಂಬಾ ಈಸಿ ಇದು, ಜಸ್ಟ್ ನೀವು ಕೈಯಿಂದ ಸ್ವಲ್ಪ ಸವರ್ತಾ ಹೋದ್ರೇ ಆಯಿತು. ಸಾಫ್ಟಾಗಿ ಕಲಿಸ್ಕೊಳ್ಬೇಕು, ಹಿಟ್ಟು ತುಂಬ ಗಟ್ಟಿಯಾದರೆ ತಟ್ಟಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಹಿಟ್ಟನ್ನು ಸಾಫ್ಟಾಗಿ ಕಲಿಸ್ಕೊಂಡಿದ್ದೇನೆ. ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ತಟ್ಟಿದ್ರೆ ಆಯಿತು. ನೋಡಿ ಈ ರೀತಿಯಾಗಿ ನಾವು ಮೊದಲಿಗೆ ಒಂದು ಸಾರಿ ತಟ್ಟಿರ್ತೇವಲ್ಲ, ಅದನ್ನು ತವ ಮೇಲೆ ಹಾಕಿದ ನಂತರ ಆ ಪೇಪರ್ ಮೇಲೆ ಅಥವಾ ಬಾಳೆ ಎಲೆ ಮೇಲೆ ಆ ರೌಂಡ್ ಶೇಪ್ ಹಾಗೇ ಬಂದುಬಿಡುತ್ತೆ. ಸೊ ನಮಗೆ ನೆಕ್ಸ್ಟ್ ಯಾವ ರೀತಿ ಮಾಡೋದಂತ ಗೊತ್ತಾಗ್ಬಿಡುತ್ತೆ. ಅದೇ ಸೈಜಿಗೆ ಮಾಡಿಕೊಂಡ್ರೆ ಆಯಿತು, ಎಲ್ಲ ಕೂಡ ಒಂದೇ ಸೈಜಿಗೆ ಬಂದು ಬಿಡುತ್ತೆ. ಇವಾಗ ನೋಡಿ ನಾನಿಲ್ಲಿ ತವ ಕೂಡ ಬಿಸಿಯಾಗಿದೆ, ಅದರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ತಿದ್ದೇನೆ. ನಂತರ ಇದನ್ನು ಹಾಕೊಂಡ್ರೆ ಆಯಿತು. ಎಣ್ಣೆ ನೀವು ನಾನ್ ಸ್ಟಿಕ್ ತವ ಆದರೆ ಎಣ್ಣೆನ ಹಾಕೊಳ್ಬೇಕಂತೇನಿಲ್ಲ. ನಾನಿಲ್ಲಿ ಕಬ್ಬಿನ ಕಾವಲಿಯಲ್ಲಿ ಮಾಡ್ತಿದ್ದೇನಲ್ಲ, ಕಬ್ಬಿನದು ತವ ಮೇಲೆ, ಅದಕ್ಕೋಸ್ಕರ 1 ಸ್ಪೂನಷ್ಟು ಎಣ್ಣೆನ ಹಾಕೊಂಡ್ಬಿಟ್ಟು ಇದನ್ನು ಹಾಕ್ಕೊಂಡಿದ್ದೇನೆ. ಒಂದು 5 ಸೆಕೆಂಡ್ ಆದ ನಂತರ ಇದನ್ನು ಮೇಲ್ಗಡೆದು ಪೇಪರನ್ನು ತೆಗಿತಿದ್ದೇನೆ.
ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಇದನ್ನು ತಿರುಗಿಸಿ ಇನ್ನೊಂದು ಸೈಡು ಬೇಯಿಸ್ಕೊಳ್ತೇನೆ ನೋಡಿ. ಈ ರೀತಿಯಾಗಿ ತಿರುಗಿಸಿ ಇನ್ನೊಂದು ಸೈಡ್ ಬೇಯಿಸ್ಲಿಕ್ಕೆ ಹಾಕಿದ್ದೇನೆ. ಇವಾಗ ಇದು ಕೂಡ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಸ್ವಲ್ಪ ಎಜ್ಜಸನ್ನೆಲ್ಲ ಸೈಡಲ್ಲಿ ಒತ್ತಿಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ರುಚಿ ತುಂಬಾ ಚೆನ್ನಾಗಿರುತ್ತೆ. ಹೆಲ್ತಿಗಂತೂ ತುಂಬಾ ಒಳ್ಳೆಯದು. ಹಳೆಯ ಕಾಲದ ರೆಸಿಪಿ ಇದು. ಉತ್ತರ ಕರ್ನಾಟಕ ಸೈಡೆಲ್ಲ ಎಲ್ಲರೂ ತಾಲಿಪಟ್ಟು ಅಂತ ಮಾಡ್ತಾರೆ. ಮತ್ತು ಉಳಿದಿರುವ ಅನ್ನವನ್ನು ಕೂಡ ಈ ಹಿಟ್ಟಿಗೆ ಸೇರಿಸಿಬಿಟ್ಟು ಮಾಡ್ಕೊಳ್ಬೋದು. ನಾನಿಲ್ಲಿ ಅನ್ನನ ಸೇರಿಸಿಲ್ಲ. ನೆಕ್ಸ್ಟ್ ನಿಮಗೆ ಅನ್ನ ಹಾಕಿ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ ನೋಡಿ. ಇವಾಗ ಇದನ್ನು ಕೂಡ ತೆಗೆದಿದ್ದೇನೆ ಬೇಯಿಸ್ಕೊಂಡ್ಬಿಟ್ಟು. ಇವಾಗ ನೋಡಿ ನಾನು ಇದನ್ನು ಮೊಸರೊಟ್ಟಿಗೆ ಸರ್ವ್ ಮಾಡ್ಕೊಂಡಿದ್ದೇನೆ. ನೀವು ಇದನ್ನು ಮೊಸರೊಟ್ಟಿಗೆ, ಚಟ್ನಿ ಪುಡಿ ಒಟ್ಟಿಗೆ, ಉತ್ತರ ಕರ್ನಾಟಕ ಸೈಡೆಲ್ಲ ಕೆಂಪು ಖಾರ ಹೇಳ್ತಾರೆ ನೋಡಿ, ಬೆಳ್ಳುಳ್ಳಿ ಖಾರ ಎಲ್ಲ, ಆ ಖಾರದೊಟ್ಟಿಗೆ ಸ್ವಲ್ಪ ಮೊಸರನ್ನು ಹಾಕ್ಕೊಂಡು ಮತ್ತು ಸ್ವಲ್ಪ ತುಪ್ಪನೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ವಾವ್ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇದು ಎಷ್ಟು ಸಾಫ್ಟ್ ಆಗಿದೆ. ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೇನೆ. ಮಕ್ಕಳ ಲಂಚ್ ಬಾಕ್ಸಿಗೆಲ್ಲ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಡಯಾಬಿಟಿಸ್ ಇರೋರು, ವೆಯ್ಟ್ ಲಾಸ್ ಮಾಡೋರು ಕೂಡ ಖಂಡಿತವಾಗ್ಲೂ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ನಿಮ್ಗೆ ಏನಾದರೂ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ತಪ್ಪದೇ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ಸಿಗೋಣ ಇನ್ನೂ ಒಂದು ಒಳ್ಳೆಯ ರೆಸಿಪಿ ಒಟ್ಟಿಗೆ.